ನೀವು ಮೇಕಪ್ ಆರ್ಟಿಸ್ಟ್ ಅವ್ರ ಮದ್ವೆ ಮೇಕಪ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ನಮಗೂ ಮೇಕಪ್ ಮಾಡ್ಕೋಬೇಕನ್ನಿಸ್ತಿದೆ ಗೈಸ್. ನಮ್ಮ ಸತೀಶ್ ಅವ್ರಿಗೆ ಅಲ್ಲಲ್ಲ ನಮ್ಮ ಭಾವ ಅವ್ರಿಗೆ ಯಾವ ಥರ ವಿಡಿಯೋ ಬೇಕು, ಸರಿ ಯಾವ ಥರ ಮೇಕಪ್ ಬೇಕು ಅಂತ ಕೇಳೋಣ ಬನ್ನಿ. ಏನಾನ ಹೇಳ್ಬೇಕು ఎందుకులే నీకు వేసి బతుకు చి ఎందుకులే నువ్వు బతుకుతావు చి చి చి. ಅರ್ಧ ಮೇಕಪ್ ಆಯ್ತು ಗೈಸ್, ಆಗ್ತಾ ಇಲ್ಲ, ತುಂಬಾ ಸುಸ್ತಾಗ್ತಾ ಇದೆ. ಅವಳು ಅದು ಬೇಜಾರಾಗಿ ನಾನು ಭಾವ ಎಳ್ನೀರು ಕುಡಿಯಕ್ಕೆ ಬಂದಿದ್ದೆ. ಸೆಕೆಂಡು ಕಾರ್ನ್ ಮಸಾಲ ತಿನ್ನಕ್ಕೆ ಬಂದಿದ್ದೀನಿ. ಸ್ಪೈಸಿ ಕೊಡಿ. ಅಯ್ಯೋ ಹೋಗೋಷ್ಟರಲ್ಲಿ ನಾವು ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೇಕಪ್ ಫಿನಿಶ್ ಆಗಿರುತ್ತೆ ಅಂತ. ಇನ್ನೂ ಲೇಟ್ ಆಗ್ಬೋದು. ಅವರು 4 hours ಟೈಮ್ ಕೇಳಿದ್ದಾರೆ ಅನ್ಸುತ್ತೆ ಮದುವೆಗೆ. ಮದುವೆ ಮೇಕಪ್ ಮಾಡೋದಕ್ಕೆ ಆಗುತ್ತೆ. ಸಾರಿ ಹಾಕೊಂಡು ಆಮೇಲೆ ಮೇಕಪ್ ಬೇಸ್ ಹಾಕಿ ಆಮೇಲೆ ಫೌಂಡೇಶನ್ ಹಾಕಿ ಸೆಟ್ಟಿಂಗ್ ಸ್ಪ್ರೇ ಹಾಕಿ ಎಲ್ಲ ಮೇಕಪ್ ಮಾಡೋದಕ್ಕೆ ಆಗುತ್ತೆ. 4 hours 5 hours ಆರಾಮಾಗುತ್ತೆ. ಟೆನ್ಷನ್ ಆಗುತ್ತೆ ಇವ್ರು ಬಂದು ನಿಮ್ಮ ಮೇಕಪ್ ಮಾಡಿ ಎಷ್ಟಾಗುತ್ತೆ ಅಂತ ಮೇಕಪ್ ಬೇಡ ಇಲ್ಲ ಕಣ್ಮುಚ್ಚು. ಹಿಂಗಿದ್ರೆ ಕಣ್ಣು ಇಲ್ಲಿ ಏನಾನ ಹಾಕಿದ್ರು ಇಲ್ಲಿ ಪೇಸ್ಟ್ ಆಗುತ್ತೆ, ಕಾಣಿಸೋದೇ ಇಲ್ಲ. ಹಿಂಗೆ ಮುಚ್ಚಿಬಿಟ್ಟು ಹಿಂಗೆ ತೆಗೆದು ಬಿಟ್ರೆ ಹಿಂಗಂದ್ರೆ ಹಿಂಗೆ ಸ್ವಲ್ಪ ಪೇಸ್ಟ್. ಮೇಕಪ್ಪು ಸ್ಯಾಟಿಸ್ಫ್ಯಾಕ್ಷನ್ನು ಒಂದು 70% ಆಗಿದೆ, ಬಟ್ ಏನೋ ಒಂದು ಮಿಸ್ಸಿಂಗ್ ಅಂತ ಫೀಲ್ ಆಗ್ತಿದೆ. ನೆಕ್ಸ್ಟ್ ನಾವು ನಿಖರವಾಗಿ ಎಲ್ಲರೂ ಮೇಕಪ್ ಆರ್ಟಿಸ್ಟ್ ಕಳ್ಸೋಕ್ಕಾಗಲ್ಲ, ಅದಕ್ಕೆ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಮಾಡ್ಕೊಂಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ತುಂಬ ಸುತ್ತಾಡಿ ಹೊಟ್ಟೆ ಹಸ್ಬಿಟ್ಟಿತ್ತು ತುಂಬ. ಇವಾಗ ಲಂಚ್ ಬ್ರೇಕ್ ತೊಗೊಂಡು ಬಂದ್ವಿ. ನಾನು ಇಡ್ಲಿ ವಡೆ ತೊಗೊಂಡೆ. ನಾನು ನಾರ್ತ್ ಮೇಲೆ ತಿಂತಾ ಇದ್ದಾರೆ, ಇವ್ರು ಸೌತು. ಫುಲ್ಲು ಬಿಸಿಲು, ಚೆನ್ನಾಗಿ ಕಾಣ್ತಿದೆ. ಆ್ಯಕ್ಚುಲಿ ಮೇಕಪ್ ಹಾಕಿ ತೆಗೆದ್ರಲ್ಲ, ಅದಾದ್ಮೇಲೆ ಸ್ವಲ್ಪ ಬ್ರೈಟಾಗಿ ಕಾಣ್ತಾ ಇರ್ತಾನೆ. ಅವಳು ಮುಖ ತೊಳ್ದ ನಾನು ಏನು ಹಾಕಿಲ್ಲ. ಏನು ಹಾಕಿದ್ದೀನಿ ಹೇಳಿ? ನಾನು ಹಾಕಿರೋದು ಒಂದು ಸನ್ಸ್ಕ್ರೀನ್, ಅದು ಬಿಟ್ಟರೆ ಇನ್ನೇನು ಹಾಕಿಲ್ಲ. ಎಲ್ಲ ಊಟ ಮುಗಿಸಿದ್ಮೇಲೆ ಕೊಡ್ತಾರೆ, ಅವಾಗ ಎತ್ಕೊಂಡು ಪಾರ್ಸೆಲ್ ತೊಗೊಂಡೋಗ್ಬೇಡ ಅಷ್ಟೇ. ಎಲ್ಲ ಚಟ್ನಿ ಆಗ್ತಾ ಇದೆ. ಅಚ್ಚಾ ಚಲ್ತಾ ಹೂಂ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಒಬ್ರು ಇರ್ತಾರೆ, ಎಲ್ಲೋದ್ರೂ ಇಡ್ಲಿ ತಿನ್ನೋ ಫ್ರೆಂಡ್ಸ್. ಅದು ನಾನೇ. ಹಂಗಲ್ಲ, ಪೇಷಂಟ್ ಎಲ್ಲ ಫ್ರೆಂಡ್ಸ್ ಪೇಷಂಟ್ ಇರ್ತಾರಲ್ಲ ಆ ಥರ. ಪೇಷಂಟ್ ಅಲ್ಲ, ಇದು ಡೈಜೆಷನ್ ಈಸಿ ಆಗುತ್ತೆ. ಇದು ಒಂಥರ ಬ್ಯಾಲೆನ್ಸ್ಡ್ ಆಗಿ ಫೀಲ್ ಆಗುತ್ತೆ ನನಗೆ. ಅದೇ ಮಶ್ರೂಮ್ ಮಂಚೂರಿ ತಿಂತೀನಿ, ಅದೇ ಚೆನ್ನಾಗಿದೆ. ಇಡ್ಲಿ ತಿಂದರೆ ನಂಗೆ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲ, ಊಟ ಆಯಿತು. ಇವಾಗ ನೆಕ್ಸ್ಟು ಮೇ ಬಿ ಫೋಟೋಗ್ರಾಫರ್ನ ನೋಡೋಕೆ ಹೋಗ್ತಿದ್ದೀವಿ. ನಾನು ಗ್ರೇಪ್ಸ್ ತಗೊಬಂದಿದ್ದೀನಿ ತಿನ್ನೋಕ್ಕೆ. ಹೋಗ್ತಾ ಹಂಗೆ ಅಯ್ಯೋ ತೊಳಿಬೇಕಿತ್ತು. ಗ್ರೇಪ್ಸಲ್ಲೇ ಪೆಸ್ಟಿಸೈಡ್ಸ್ ಎಲ್ಲ ಜಾಸ್ತಿ ಏನೋ ಹಾಕ್ತಾರೆ ಅಂತ ಹೇಳ್ತಾರಲ್ಲ. ಹೆಂಗೆ ತೊಳಿತೀನಿ ನೋಡಿ ಇವಾಗ. ಹಿಂಗೆ ಇಟ್ಕೊಳೆ, ನಾನು ಹಂಗೆ ಗ್ರೇಪ್ಸ್ ತೊಳಿತೀನಿ. ವೀಡಿಯೋ ಆನಲ್ಲಿದೆ. ವಾಟರ್ ಬಾಟಲ್ ಎಲ್ಲ ಈ ಥರ ಸಿಚುವೇಶನ್ ಬಂದರೆ
ಫಸ್ಟ್ ವಾಟರ್ ಬಾಟಲ್ ತಗೋಬೇಕು, ಓಪನ್ ಮಾಡಬೇಕು, ಕವರಲ್ಲಿ ಗ್ರೇಪ್ಸ್ ಇರುತ್ತೆ, ಹಿಂಗೆ ಹಾಕೋಬೇಕು, ಹಿಂಗೆ ಚಲ್ಕೊಳ್ಬೇಕು, ಚೆಲ್ಬಾರ್ದು, ತೀರಾ ಹಾಕಬೇಕು. ಅಯ್ಯ ನೀರು ಹಾಕಾಯ್ತಲ್ಲ, ಈಗ ಚಕ 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 ಅಂತ ಮಾಡಬೇಕು. ಮಾಡಿ ಅಜ್ಜಿ ಬಿಲ್ಲಲ್ಲಿ 5 ಮಿನಿಟ್ಸ್ ಹಾಕ್ನಾ ಅಜ್ಜಿ ಬಂದ್ಬಿಟ್ರೆ ಗೈಸ್. ಮತ್ತೆ ಹಂಗೆ ಕಾಕ್ಟೇಲ್ ಕ್ಯಾಮ್ರಾ ಕ್ಲೀನ್ ಮಾಡಿ, ಕ್ಯಾಮ್ರಾ ವುಮನ್ ಇದನ್ನ ತೊಳ್ದಾಯ್ತು. ಈಗ ಹಿಂಗೆ ತಿನ್ಬೋದು ಅಷ್ಟೇ. ಇವಾಗ ಬರೋದು ಫೋಟೋಗ್ರಾಫರ್ ಸ್ಯಾಂಪಲ್ ಪೀಸ್ ಇದು ಚೆನ್ನಾಗಿದೆ. ಇಬ್ಬರ ಹೆಸರು ಹೇಳಿದ್ದೆ. ನೋಡಿ ಇಷ್ಟೇ ಮತ್ತೆ ಸುಮ್ಮನೆ ಟರ್ನ್ ಮಾಡ್ಕೊಂಡಿರ್ತಾನೆ ಅದು ಸರಿ. ಬೋರ್ ಆಗ್ತಾ ಇದೆ, ತುಂಬ ವೆಯ್ಟ್ ಮಾಡಿಸ್ತಾ ಇದ್ದಾರೆ. ಅವಾಗಿಂದ ವಿಡಿಯೋಸ್ ಇನ್ನೇನು ಹಾಡು ಹೇಳ್ತಾಳೆ. ನನ್ನ ವಾಯ್ಸ್ ಅಷ್ಟೇ ಬರೋದು. ನಿಂಗೆ ಮೈಕ್ ಎಕ್ಸ್ಟ್ರಾ ಮೈಕ್ ಹಾಕಿದ್ರೆ ಹಾಕಲ್ಲ, ಎರಡೆರಡು ಮೈಕ್ ಇಡಬೇಕು. ಬ್ರೇಕ್ ತಗೊಂಡಿದ್ದೀವಿ ಇವಾಗ. ನಿದ್ದೆ ಮಾಡುವಾಗ ವಿಡಿಯೋ ಮಾಡಬೇಕಾಗಿತ್ತಲ್ವಾ? ತುಂಬ ಬರ್ತಾಯಿದೆ ಯಾಕೆ ಇವತ್ತು ಅಂತಾನೆ. ಸ್ವೀಟ್ ವಿಡಿಯೋ ತಗೊಳಕ್ ಬಂದಿದ್ದೀವಿ. ಇಲ್ಲಿ ಎರಡು ನಮ್ಮ ಅಕ್ಕಗ ಅಲ್ಲಿರೋ ಊಟಿ ಚಾಕ್ಲೇಟ್ಸ್ ಬೇಕಂತಾಗೆ ಬಿಡ ತಿಂತಾ ಇದ್ದೀವಿ. ತಿನ್ನು ನೋಡೋಣ ಎಷ್ಟು ಚೆನ್ನಾಗಿ ತಿಂತೀಯ ಅಂತ. ಮುಂದೆ ನೋಡ್ಕೊಂಡು ನೋಡಿ ಗೈಸ್. ನಾವು ಶಾಪಿಂಗ್ ಜರ್ನಿ ಲಾಸ್ಟ್ ಪಾರ್ಟಿಗೆ ಬಂದಿದ್ದೀವಿ. ಮೇಕಪ್ ಶಾಪಿಂಗ್ ಒಂದು ಮಿಕ್ಕಿದೆ, ಅದಕ್ಕೆ ಹೋಗ್ತಿದ್ದೀವಿ ಈಗ. ನೈಕಾ ಲಕ್ಸ್ ಅಂದರೆ ಇವತ್ತು ಶಾಪಿಂಗ್ದು ಲಾಸ್ಟ್ ಪಾರ್ಟು, ಇದೇ ಲಾಸ್ಟ್ ಪಾರ್ಟ್ ಅಲ್ಲ, ಓಕೆನಾ? ಒಬ್ರು ಆ್ಯಡ್ ಆಗಿದ್ದಾರೆ ಇವಾಗ. ಅವ್ರ ಹೆಸರು ಯಾದವ್ ಸತೀಶ್ ಅಂತ. ಟೀಮ್ಸ್ ಹೆಸರು ಅಲ್ಲ, ನಮ್ಮ ಹೆಸರು ಸತೀಶ್ ಯಾದವ್ ಅಂತ. ಟೀಮ್ಸ್ ಹೆಸರು ನಂದು ಉಲ್ಟಾನೇ ಬರುತ್ತೆ ಅದ್ರಲ್ಲಿ. ಆಮೇಲೆ ಇದು ಏನೇನ್ ತಗೊಂಡ್ಬೇಕು ಅನ್ಕೊಂಡಿದ್ದೀರಾ ನೀವು ಇವತ್ತು ನೈಕಾ ಸ್ಟೋರ್ ಅಲ್ಲಿ ಸತೀಶ್ ಅವರೇ? ಯಾವ ಸತೀಶ್ ಅವರೇ? ಸತೀಶ್ ಕುಮಾರ, ಸತೀಶ್ ಯಾದವ್. ಗೊತ್ತಿಲ್ಲ. ನೈಕಾ ಸ್ಟೋರ್ ಅಲ್ಲಿ ನಾನು ಲೈಫಲ್ಲಿ ಒಂದೇ ಸಲ ಇಸ್ಕೊಂಡಿದ್ದೆ. ಅದು ಸೌಮ್ಯ ಹತ್ರ ಸ್ವಲ್ಪ ಸಜೆಷನ್ ತಗೊಂಡೆ. ಇವ್ರೇನ್ ಕಮ್ಮಿ ಅನ್ಕೊಂಬಿಡಿ. ಸೆಟಾಫಿಲ್ ಫೇಸ್ ವಾಶ್ ಯೂಸ್ ಮಾಡ್ತಾರೆ, ಆಮೇಲೆ ಫುಲ್ ಸ್ಕಿನ್ ಕೇರ್ ರೂಟೀನ್ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ ಇವರು. ಹೌದು, ಅದಕ್ಕೆ ಚೆನ್ನಾಗಿಲ್ಲ ಫೇಸು. ಚೆನ್ನಾಗಿದೆ, ಈಗ ಪರವಾಗಿಲ್ಲ. ಈಗ ಪರವಾಗಿಲ್ಲ. ವಾಟ್ ಡು ಯು ಮೀನ್? ಅಂದ್ರೆ ಸ್ವಲ್ಪ ಪಿಂಪಲ್ಸ್ ಎಲ್ಲ ಹೋಗಿದೆ ಆಕ್ಚುಲಿ ಸ್ಕಿನ್ ಕೇರ್ ಫಾಲೋ ಮಾಡೋದ್ರಿಂದ. ಸೊ ಎಲ್ರೂ ಸ್ಕಿನ್ ಕೇರ್ ಅನ್ನೋದು ತುಂಬಾ ಮುಖ್ಯ ಜೀವನದಲ್ಲಿ. ಏನ್ ಮುಖ್ಯ ಇದೆಯೋ ಇಲ್ವೋ, ಸ್ಕಿನ್ ಕೇರ್ ಅಂದ್ರೆ ಮುಖ್ಯ. ಸ್ವಲ್ಪ ಕ್ಯಾಮೆರಾ ಇದೆ ಮಾಡ್ತೀಯಾ? ಇವಳೆಲ್ಲ ಸುಳ್ಳು. ಎಲ್ಲ ಮಾಡುವಾಗ ತುಂಬಾ ಪಿಂಪಲ್ಸ್ ಬರ್ತಾ ಇತ್ತು, ಬಿಟ್ಟ ಮೇಲೆ ಏನು ಬರ್ತಾ ಇಲ್ಲ ನೋಡಿ. ಬರೀ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಏನಿದೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ? ಏನು ಯೂಸ್ ಮಾಡಿ ಪ್ರಾಡಕ್ಟ್ಸ್, ಆರಾಮಾಗಿರಿ, ಕಾಸೆಲ್ಲ ಸೇವ್ ಮಾಡಿ ಫ್ರೆಂಡ್ಸ್. ಬಾಯ್. ಏನ್ ಹೇಳಕ್ಕಾಗಲ್ಲ. ಸೆಟಾಫಿಲ್ ಯೂಸ್ ಮಾಡೋರು ಹಿಂಗ್ ಮಾತಾಡ್ತಾರೆ, ನಿಮ್ನ ಬ್ಯಾಡ್ ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ, ನಿಮ್ನ ಕೆಟ್ಟ ದಾರಿಯಲ್ಲಿ ತಳ್ತಾ ಇದಾರೆ. ಏನ್ ಮಾಡಿದ್ರೆ ಯಾದವ್ ಅವರೇ ಇಂಟರ್ವ್ಯೂ ಕ್ರ್ಯಾಕ್ ಮಾಡಿದ್ರೆ 1 crore ಪ್ಯಾಕೇಜ್ ಗೊತ್ತು? ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಿಮ್ ಬ್ಲಾಗ್ಗೋಸ್ಕರ ನಿಜ ಹೇಳ್ತೀನಿ. 2 crores ಹೇಳಿದ್ರು, ಬಟ್ 3 crores ನೆಗೋಷಿಯೇಟ್ ಮಾಡ್ಬಿಟ್ರು. ಹೌದು, ಅವರು ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರು. ನಾನು ಸ್ವಲ್ಪ ಕಂಪ್ನಿಗೆ ಲಾಸ್ ಆಗ್ಬಹುದು ಅಂತ ನಾನು ಸ್ವಲ್ಪ ನೆಗೋಷಿಯೇಟ್ ಮಾಡಿ ಸ್ವಲ್ಪ ಕಮ್ಮಿ ಮಾಡಿದೆ. ಬಿಕಾಸ್ TCS, ಸೊ ನಮ್ಗೆ ಟಾಟಾ ಅಂದ್ರೆ ತುಂಬಾ ಇಷ್ಟ. ಸೊ ಟಾಟಾ ಹೆಂಗೂ ಇಲ್ಲ ಇವಾಗ, ಅದಕ್ಕೆ ಮೋಸ ಮಾಡೋಣ ಅಂತ ಹೌದು. ಇನ್ನೊಂದು ಲಾಸ್ಟ್ ಗೈಸ್, I know I'm looking good, but please don't message me on Instagrams and all, because I'm too busy and I might not reply. Okay? He has 10 girlfriends. You will be 11 if you come. ಎಲ್ಲ ಎಡಿಟ್ ಮಾಡಿ ಹಾಕ್ತೀನಿ. ಅಂದ್ರೆ ಮಾತಾಡೋದೆಲ್ಲ ಆಗ್ತೀಯಾ? ಓ, ನಾನು ಮಾತಾಡ್ತೀನಿ ಅಂತಿದ್ಯಲ್ಲ. ಆಮೇಲೆ ಏನೊಂದು ಆಗ್ಬಿಟ್ರೆ ಆಮೇಲೆ
ಆಮೇಲೆ ಮೇಲೆಯಿಂದ ಆರ್ಡರ್ ಬರುತ್ತೆ ನಂಗೆ, ಹೌದು ಆಮೇಲೆ ಆರ್ಡರ್ನ ಫಾಲೋ ಮಾಡ್ಬೇಕು. ಅದೇ ಏನ್ ಹೆಂಗಂದ್ರೆ ಹೆಂಗ್ ಮಾತಾಡ್ಬಿಡ್ತೀವಿ, ಒಂಚೂರು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಹೌದು. ಇದೇನಾ ನೈಕಲ್ಲ, ಇದೇ ನೈಕ. ಕಂಟೆಂಟ್ ಪ್ಲಸ್ ಕಂಟೆಂಟ್ ಮಾಡೋರ್ನ ನೋಡಿದೀರಾ ನಾನೇ. ಓಕೆ ಗೈಸ್, ಇವಾಗ ಹೆಲ್ತ್ ಆ್ಯಂಡ್ ಗ್ಲೋಗೆ ಬಂದಿದ್ದೀವಿ. ಇಲ್ಲಿ ಮೇಕಪ್ ಪ್ರಾಡಕ್ಟ್ಸ್ ನೋಡ್ತಾ ಇದ್ದೀವಿ ಒಂದೊಂದೇ. ಗೊತ್ತಾಗ್ತಾ ಇಲ್ಲ ಏನು ತಗೋಬೇಕಂತ. ಓಕೆ, ಬ್ರಷ್ ಚೆನ್ನಾಗಿದೆ ಅಲ್ಲ ಇದು, ಆ್ಯಕ್ಚುಲಿ ಚೆನ್ನಾಗಿದೆ. ಜಸ್ಟ್ ಪೈನಾಪಲ್ ಅಂತ ಇದೆ. ಕಾಮಿಡಿ. ಆ್ಯಕ್ಚುಲಿ ನೈಲ್ಸ್ ಇದೆ ನೋಡಿ, ಅಲ್ಲಿ ಕಲರ್ ಸ್ಟಿಕ್ ಆನ್ ನೈಲ್ಸ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪೌಡರ್ ಬ್ರಷ್ ಇಲ್ಲಿ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಇದನ್ನೇ ಹುಡುಕ್ತಾ ಇದ್ದೆ. ನೀನ್ ಏನ್ ಮಾಡ್ತಿದ್ಯಾ? ಬ್ಲಾವ್ ಚೆನ್ನಾಗಿದೆ. ಕಾಜಲು ನೋಡಿ, ಕಾಜಲ್ ಚೆನ್ನಾಗಿದೆಲ್ಲ. ನನ್ನ ಕಣ್ಣಲ್ಲಿ ನೀರೇ ಬರ್ತಾ ಇದೆ. ಚೆನ್ನಾಗಿದೆ, ನಂಗೆ ಇದೇ ಬೇಕು. ಏನದು? ಶುಗರ್. ನಂಗೆ ಇದು ಬೇಕು ಗೈಸ್, ನನಗೆ ಫಿಕ್ಸು, ಕಾಜಲ್ ಫಿಕ್ಸು. ಮಸ್ಕರನೂ ಹಾಕಿದ್ದಾರೆ ಇದಕ್ಕೆ ಕಣ್ಣಿಗೆ. ಮಸ್ಕರ ಹತ್ರ ಗೊತ್ತಾಗ್ತಾ ಇಲ್ಲ. ಈ ಕಣ್ಣಿಗೆ ಮಾತ್ರ ಹಾಕಿದ್ದಾರೆ, ಈ ಕಣ್ಣಿಗೆ ಹಾಕಿಲ್ಲ. ಗೊತ್ತಾಗ್ತಾ ಇಲ್ಲ ಅದು. ಅಳ್ತಾ ಇದ್ದಾರೆ ಗೈಸ್. ಶಾಪಿಂಗೇ ಮಾಡ್ತಾ ಇರೋದಿಲ್ಲ.